ಎಲ್ಲರೂ ಎಲ್ಲೆಲ್ಲಿಗೋ ಟೂರ್ ಹೋಗ್ತಾರೆ. ನಾನಿವತ್ತು ನಮ್ಮ ದೊಡ್ಡ ಅಕ್ಕನ ಮನೆಗೆ ಬಂದಿದ್ದೀನಿ ಆಯಿತಾ. ಬನ್ನಿ ನಾವು ತೋಟಕ್ಕೆ ಟೂರ್ ಹೋಗುವ. ಎಲ್ಲರೂ ಬೇರೆ ಬೇರೆ ಪ್ಲೇಸ್ಗಳನ್ನ ತೋರಿಸ್ತಾರೆ. ನಾವು ತೋಟದಲ್ಲಿ ಏನೇನು ನಮ್ಮ ಅಕ್ಕವರು ಬೆಳೆದಿದ್ದಾರೆ, ತೋಟ ಹೇಗಿದೆ, ಯಾ ಇದ್ರೆ ತೋಟ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ, ಏನೆಲ್ಲ ನಾವೇ ಬೆಳ್ಕೋಬೋದು ಅಂತ ನಾನು ತೋರಿಸ್ತೀನಿ. ಬನ್ನಿ ಆಯಿತಾ. ಇಲ್ಲಿ ನೋಡಿ, ಇದು ಅಡಿಕೆನ ಬೆಳೆದಿದ್ದಾರೆ. ಅಡಿಕೆ ಈಗಷ್ಟೇ ಸಿಗುತ್ತಾ ಇದೆ. ಇದು ಮೆಣಸು, ಕಾಫಿ ಎಲ್ಲ ಹಾಕಿದ್ದಾರೆ. ಇನ್ನು ಈ ಕಡೆಗೆ ಬಂದರೆ ಈ ಕಡೆ ಕೂಡ ಕಾಫಿ ಹಾಕಿದ್ದಾರೆ. ಇದು ಆಲ್ರೆಡಿ ಕುಕ್ಕೆ ಮಾಡಿ ಇಟ್ಟಿದ್ದಾರೆ. ಇನ್ನು ಇದೊಂದು ಸ್ವಲ್ಪ ಗಿಡ ಬೆಳೆದ ಮೇಲೆ ಇದನ್ನು ತೊಗೊಂಡೋಗಿ ತೋಟಕ್ಕೆ ನೋಡೋದು. ಇನ್ನು ಇಲ್ಲಿ 2 ಥರ ಕಾಫಿ ಗಿಡಗಳಿದೆ. ಕಾಫಿ ಕಾಯಿಗಳು ಕಟ್ಟಿದೆ, ಹೂವಾಗಿ ಮಳೆ ಬಿದ್ದು ಕಾಯಾಗಿದೆ. ಇಲ್ಲಿ ಹಲಸಿನ ಹಣ್ಣಿಲ್ಲಿ ನೆಲದಲ್ಲಿ ಕೂತಿದೆ, ಹಣ್ಣಾಗಿಲ್ಲಲ್ಲ. ಇದನ್ನೆಲ್ಲ ಸಿಟಿಲಿ ದುಡ್ಡು ಕೊಟ್ಟು ತಗೊಳ್ತಾರೆ. ನಮಗಿಲ್ಲಿ ಹೀಗೆ ನ್ಯಾಚುರಲ್ ಇಲ್ಲಿ ತೆಂಗಿನಕಾಯಲ್ಲಿ ಅಲ್ಲಲ್ಲೇ ಬಿದ್ದಿರುತ್ತೆ. ಬೇಕಾದಾಗ ಬರೋದು, ಎತ್ಕೊಳ್ಳೋದು, ಮನೆಗೆ ಸಾಂಬಾರಿಗೆ ಏನಾರು ಬೇಕಾದ್ರೆ ತೊಗೊಂಡೋಗೋದು. ಮಳೆಗಾಲದಲ್ಲಿ ಇಲ್ಲಿ ಕಾಲುವೆ ಇದು. ಈ ಕಡೆಯಿಂದ ಆರಂಗಿ ಡ್ಯಾಮಿಂದ ನೀರು ಬಿಟ್ಟಾಗ ಅಲ್ಲಿಂದ ನೀರು ಹೀಗೆ ಬಂದು ಈ ಕಾಲುವೆಯಲ್ಲಿ ಇರುತ್ತೆ. ಇವರು ಮೊದಲೆಲ್ಲ ಇಲ್ಲೇ ತುಂಬ ಬಟ್ಟೆ ಒಗಿತಾ ಇದ್ದಿದ್ದು. ಈಗ ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡ್ಮೇಲೆ ಈ ಕಡೆ ಬರೋದು ಇನ್ಮೇಲೆ ಕಡಿಮೆ ಆಗ್ಬೋದು. ಗಾಂಧಾರಿ ಮೆಣಸಿನ ಗಿಡ ಇಲ್ಲಿ ತುಂಬ ಇದೆ. ಇಲ್ಲಿ ಗಿಡ ತುಂಬ ಬಿಟ್ಟಿದೆ ಗಾಂಧಾರಿ. ದೊಡ್ಡ ಗಿಡ ಆಗುಂಟಲ್ಲ ಗಾಂಧಾರಿ. ಇದು ಕೈಹುಳಿ. ಕೈಹುಳಿಗೆ ಏನು ಹೇಳ್ತಾರೆ, ಬೇರೆ ಏನು ಹೇಳ್ತಾರೆ ಕೈಹುಳಿಗೆ, ನನಗೆ ಗೊತ್ತಿಲ್ಲ. ಇದು ತೋಟ, ಇದೆಲ್ಲ ಅವ್ರದ್ದು ತೋಟ. ಇಲ್ಲೆಲ್ಲ ಕಾಯಿ ಎಲ್ಲ ಗುಡ್ಡೆ ಹಾಕಿದ್ದಾರೆ. ಅದೇ ಮರದ ಕಾಯಿಗಳು ಅಲ್ಲೆಲ್ಲ ಬಿದ್ದಿದೆ. ಬೇಕಾದಾಗ ಬರೋದು, ಎತ್ಕೊಳ್ಳೋದು, ಹೋಗೋದು. ಅದ್ರ ಮಧ್ಯದಲ್ಲಿ ಹೂವಿನ ಗಿಡಗಳು, ಅಡಿಕೆ ಮರಗಳಂತೂ ತುಂಬ ಹಾಕಿದ್ದಾರೆ. ಕೆಳಗಡೆ ಏನೋ ತೋಟ ಇದೆ, ಹೊಳೆ ಹತ್ರ ಅಲ್ಲೂ ಇದೆ. ಇಲ್ಲಿ ತೆಂಗಿನ ಮರದಲ್ಲಿ ಒಂದು ಜೇನಾಗಿದೆ. ಆ್ಯಕ್ಚುಲಿ ನಾವು ನೋಡಿದ್ದೆ ಇದನ್ನು ಇವತ್ತು. ಇಲ್ಲಿ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ತೋರಿಸಿದಾಗ ಅಯ್ಯೋ ನಾನು ನೋಡೇ ಇರಲಿಲ್ಲ, ನೆನ್ನೆ ಮೊನ್ನೆಲ್ಲ ಇದ್ರ ಕಡೆನೇ ಕೆಲಸ ಮಾಡಿದ್ದು ಅಂತ ಹೇಳಿದ್ರು. ಅಣ್ಣ ಅಣ್ಣ ಮರದಲ್ಲಿ ಜೇನಾಗಿದ್ದು ನೋಡಿದ್ರಾ? ಈಗ ಇಲ್ಲಿದ್ರೆ ಇಲ್ಲಿ ಮೇಲೆ ತೆಂಗಿನ ಮರದಲ್ಲಿ. ಇದೆಂತ ಮಾಡ್ತಿರೋದು? ಕಾಫಿಗೆ, ಅಡಿಕೆ ಗಿಡಕ್ಕೆ ಇದೇ ಥರ ಹಾಕ್ತೀರಾ? ನರ್ಸರಿಲಿ ಕೊಟ್ರಲ್ಲ ಹಂಗೆ, ಅಥವಾ ಕುಕ್ಕೆ ತುಂಬಿಸೋದ? ಈ ರೀತಿ ಕುಕ್ಕೆ ತುಂಬಿಸೋದು. ಹಾಂ, ಅಡಿಕೆ ಗಿಡದಲ್ಲಿ ಒಂಬಾಳೆ ಅಡಿಕೆ. ಅವಕಾಡೋ ನೀವು ದುಡ್ಡು ಕೊಟ್ಟು ತಗೋತೀರಾ? ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅವಕಾಡೋಕ್ಕೆ. ನೋಡಿ ಬೇಕಾದಷ್ಟಿದೆ, ಕೇಳೋರೇ ಇಲ್ಲ. ನಮ್ಮ ಕಡೆ ಎಲ್ಲ ಇದಕ್ಕೆ, ನಾವಂತೂ ಅಲ್ಲಿ ನಮ್ಮೂರಲ್ಲೂ ಇದೆ, ನಮ್ಮ ಅಮ್ಮನ ಮನೇಲಿ ಕೂಡ ಇದೆ. ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಸಕ್ಕರೆ ಹಾಕಿ ತಿಂತಾಯಿದ್ದೆ. ಈಗ ಅದ್ರ ಇದೇ ಹೋಯ್ತು. ನೋಡಿ ಎಷ್ಟು ಕೆಳಗೇನೆ ಎಲ್ಲದ ಗಂಟೆ ಇದೆ. ಇದು ಇವ್ರದ್ದು ಗದ್ದೆ. ಈ ಹೋದ್ರೆ ಅಲ್ಲಿ ಕೆಳಗೆ ಅಡಿಕೆ ತೋಟ ಕಾಣಿಸ್ತಿದ್ದಲ್ಲ, ಮಧ್ಯದಲ್ಲಿ ಇಬ್ರಿಗೆ ಓಡಾಡೋಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ಈ ಕಡೆ ಸೈಡಲ್ಲಿ ಇರೋದು ಅಡಿಕೆ ಗಿಡ ಇವ್ರದ್ದು. ಅದರಲ್ಲಿ ಸೀದಾ ಮುಂದೆ ಇಲ್ಲಿ ನನ್ನ ಕೈಯಿಗೆ ಸೊಳ್ಳೆ ಕಚ್ಚಿ ರಕ್ತ ಕುಡಿದು ತೋಟಗಳಿಗೆ ಬಂದರೆ ಇದೊಂದು ಹಿಂಸೆ. ರಕ್ತ ಕುಡಿದು ಮಳೆ ಬರೋ ಸಾಧ್ಯತೆ, ಮಳೆ ಬರಬಹುದು. ಮೋಡ ಇಲ್ಲ, ಆದರೆ ಈ ಕಡೆ ಮೋಡ ಆಗಿದೆ. ಸೊ ನಾವೀಗ ಹೀಗೆ ತೋಟದೊಳಗೆ ಹೋಗೋಣ. ಏನೇನು ಬೆಳೆದಿದ್ದಾರೆ, ಏನೆಲ್ಲರ ಹಾಕಿದ್ದಾರೆ ತೋಟದಲ್ಲಿ, ತಿನ್ನಕ್ಕೆ ಏನಾದ್ರು ಸಿಗುತ್ತಾ ಅಂತ. ಕಡಲೆಕಾಯಿ ಬೆಳೆದಿದ್ದಾರೆ. ಆಲೂಗಡ್ಡೆ ಗಿಡ ಥರ ಕಾಣ್ತದೆ, ಬಟ್ ಇದು ಕಡಲೆಕಾಯಿ. ಮನೆಗೆ ಏನಾದ್ರು ಯೂಸ್ ಆಗುತ್ತೆ ಅಂತ 2 ಗದ್ದೆಗೆ ಕಡಲೆಕಾಯಿ ಹಾಕಿದ್ದಾರೆ. ಇನ್ನು ಇವರು ಅಣ್ಣವರು ಕಡಲೆಕಾಯಿ ಹಾಕಿದ್ದಾರೆ, ಹಸಿಮೆಣಸೆಲ್ಲ ಹಾಕಿದ್ದಾರೆ. ಬಟ್ ಹಸಿಮೆಣಸೆಲ್ಲ ಹಣ್ಣಾಗಿದೆ. ಇಲ್ಲಿ ಕಡಲೆಕಾಯಿ, ಬೆಂಡೆಕಾಯಿ ಬೆಳೆದಿದ್ದಾರೆ. ಬೆಂಡೆಕಾಯಿ ತೋಟದಲ್ಲಿದೆ. ಆ್ಯಕ್ಚುಲಿ ಇದು ಗದ್ದೆಯಲ್ಲಿದೆ, ಬೆಳೆದಿದ್ದಾರೆ. ಎಲ್ಲ ಹೂವಾಗಿದೆ, ಕಾಯಾಗಿದೆ. ಯಾರಾದರೂ ಈ ವಿಡಿಯೋ ನೋಡಿ ನಿಮಗೇನಾದ್ರು ಬೆಂಡೆಕಾಯಿ ಬೇಕು, ಇಲ್ಲ ಮೂಲಂಗಿ ಬೇಕು, ಏನಾದರೂ ಬೇಕಾದರೆ ಕೇಳಿ, ಒಂದು ಮೆಸೇಜ್ ಮಾಡಿ. ಲೋಕಲ್ ಅವ್ರು ಆಯಿತಾ, ನೀವು ಇಂಟರ್ನ್ಯಾಷನಲ್ ಎಲ್ಲ ಕೇಳಬೇಡಿ. ಅಲ್ಲಿಗಂಟ ತಲುಪಿಸಿ ಕೊರಿಯರ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಕೇತನ್, ಇಲ್ಲೆಲ್ಲೋ ಒಂದು ಮಾವಿನ ಮರ ಇತ್ತಲ್ಲ ಅವಮ್ಮಂದು, ಅದರಲ್ಲಿ ಹಣ್ಣಾಗಿಲ್ವಾ? ಕಾಯೇ ಬಿಟ್ಟಿಲ್ಲ.
ಹಾಂ, ಇಲ್ಲಿ ಮೂಲಂಗಿ. ನಾವು ಆ್ಯಕ್ಚುಲಿ ಇಲ್ಲೊಂದು ಮಾವಿನ ಮರ ಇದೆ, ಅದರಲ್ಲೂ ಸುಮಾರು ಮಾವಿನಕಾಯಿ ಎಲ್ಲ ಒಂದ್ಸಲ ಕದ್ದು ತೆಗಿಬೇಕು. ಇದೆಂತ ಮಗ? ತಡ್ನಿ. ಇದು ತಡ್ನಿ, ಚೊಟ್ಟು ಬೀನ್ಸು. ಹಾಂ, ನಾನು ತಡ್ನಿ ಅಂತ ಹೇಳಿದ್ದು ನಿಂಗೆ. ನಾನು ತಡ್ನಿ ಅಂತ ಹೇಳಿದೆ ನಿಂಗೆ. ಕಿವಿ ದೂರನಾ? ಇದು ಶುಂಠಿ. ಎಷ್ಟು ಕಡೆ ಈಗ ಹಾಕಿರೋ ಶುಂಠಿ? 4 ಗದ್ದೆಗಾ? ಹಾಂ, ಮರದಲ್ಲಿ ಮಾವಿನಕಾಯಿ ಆಗುಂಟಾಯ್ತಾ, ಆದರೆ ಚಿಕ್ಕ ಚಿಕ್ಕದು. ಎಲ್ಲಿ ಆಗಿದೆ, ಸಣ್ಣ ಸಣ್ಣದು. ಇದು ಈಗ ಶುಂಠಿ ಹಾಕಿದೆ. ಒಂದು 15 ದಿನ ಆಯ್ತಾ ಶುಂಠಿ ಹಾಕಿ? ಒಂದು 20 ದಿನ ಆಗಿರ್ಬೋದು. ಕಹಿ ಬೇವು. ಮೊದಲು ಈ ಗದ್ದೆಯಲ್ಲಿ ಅಡಿಕೆ ಹಾಕಿರಲಿಲ್ಲ, ಆ್ಯಕ್ಚುಲಿ ಈಗ ಅಡಿಕೆ ಹಾಕಿದ್ದಾರೆ. ಅಡಿಕೆ ಹಾಕಿ 4 ರಿಂದ 5 ವರ್ಷ ಆಯ್ತಾ? ಅಲ್ಲ, ಅಡಿಕೆ ಹಾಕಿ ದಾಳಿಂಬೆ ಬಿಟ್ಟಿದ್ದಾನಲ್ಲಿ ಅಲ್ವಾ? ದಾಳಿಂಬೆದು ಹೂ ಚಂದ. ಅದೆಂತ ಕ್ಯಾನೆಗೆ ಅಂತ ಹೇಳೋದು? ಕನ್ನಡದಲ್ಲಿ ಕ್ಯಾನೆ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಎಂತ ಹೇಳೋದು ಅದಕ್ಕೆ? ಅಷ್ಟು ದೊಡ್ಡ ಹೂ ಅದು. ಹಾಂ, ಒಂಥರ ಸ್ಮೆಲ್ ಅದು. ಬೇಡ, ಮುಟ್ಟಬೇಡ, ಬಾರ. ಮೊದಲು ಇದಕ್ಕೆ ಹಾಕಿರ್ಲಿಲ್ಲ. ಇದರಲ್ಲಿ ಈಗ ಇದಿಲ್ವಾ ನೇರಳೆ? ನೇರಳೆ ಹಣ್ಣು ಹಣ್ಣಾಗಿಲ್ವಾ ಕೆಳಗೆ? ಜಂಬು ನೇರಳೆ. ಇದು ಗೇರ್ ಬೀಜ. ಈ ಗಿಡದಲ್ಲಿ ಆಗಿಲ್ವಾ? ಇಲ್ಲಿ ನೇರಳೆ ಅಂತಾನೆ ಬಿದ್ದಿರೋದು ಅಲ್ಲೋಡು. ಏಕೆ? ಅದೇ ತಾನೆ ಮತ್ತಿಲ್ಲ ಅಂದೆ. ಜಂಬು ನೇರಳೆ ಚೆನ್ನಾಗಿರುತ್ತೆ. ನಾ ಮೊನ್ನೆ ಮೈಸೂರಿಗೆ ಹೋದಾಗ ಮೈಸೂರಲ್ಲಿ ಮಾರ್ತಾ ಇದ್ರು ಇದನ್ನ, ಆದರೆ ಹತ್ರ ಹೋಗಿ ನೋಡಲಿಲ್ಲ ನಾವು, ದೂರದಿಂದ ನೋಡ್ಬಿಟ್ಟು ಹಂಗೆ ಸುಮ್ಮನೆ ಒಂದು. ಆದರೆ ಇಲ್ಲಿ ಆನೆ ಎಲ್ಲ ಬರ್ತದೆ, ಈಗ ಬರೋದಿಲ್ಲ. ಯಾವಾಗ ಆನೆ ಬರೋ ಟೈಮ್? ಹಾಂ, ನಾನು ಇದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಗೊತ್ತಾ, ಗಾಂಧಾರಿ ಅಂತ. ಹಾಂ, ಇದೆ ಗಾಂಧಾರಿ. ಇಲ್ಲಿ ತುಂಬ ಇದೆ ಮಗ, ಹೋಗು ಕುಯ್ಕೊಳ್ಳುವ ಆಯಿತಾ. ಇದನ್ನು ನಾವು ಚಿಕನಿಗೆ, ಉಪ್ಪಿನಕಾಯಿಗೆ, ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಗ್ಯಾಸ್ಟ್ರಿಕ್ ಅಂತೂ ತುಂಬಾ ಕಡಿಮೆ ಆಗುತ್ತೆ. ಇಲ್ಲೂ ಕೂಡ ಇದೆ. ಇಲ್ಲಿ ಹಾಂ, ವೈಟ್ ಕಲರ್ದು ನಾನು ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ, ವೈಟ್ ಕಲರ್ ಪರ್ಪಲ್ ಎಲ್ಲ ಬರುತ್ತೆ ಅಂತ. ಆ ವೈಟ್ ಕಲರ್ದು ಇದೆ, ತೋರಿಸ್ತೀನಿ ಆಯಿತಾ. ಅಡಿಕೆದು ಇದನ್ನೆಲ್ಲ ಹೀಗೆ ಹಾಕಿದ್ದಾರೆ. ಇವರು ಆ್ಯಕ್ಚುಲಿ ಉಪಯೋಗಿಸೋದಿಲ್ಲ ಇದನ್ನು ತೊಗೊಂಡೋಗಿ ಕೊಟ್ಟರೆ ಅಡಿಕೆ ತಟ್ಟೆಗಳು ಮಾಡ್ತಾರೆ. ಒಂದು ತಟ್ಟೆಗೆ 7 ರೂಪಾಯಿ ಎಲ್ಲ ಇದೆ. ನೋಡಿ, ಪೈನಾಪಲ್ ಬಿಟ್ಟಿದೆ. ಪೈನಾಪಲ್ ಅಣಬೆ ಇಷ್ಟೊಂದಿದೆ, ಅದು ತಿನ್ನೋಕ್ಕಾಗಲ್ಲ. ಅಣಬೆ ಇಲ್ಲಿ ಅಣಬೆ ಇಷ್ಟೊಂದು ಬಿಟ್ಟಿದೆ. ಏನು ಹಿಂಗೆ ಗುಡ್ಡೆ ಹಾಕೊಂಡಿದೆ ಅಲ್ವಾ? ಇಲ್ಲೂ ಕೂಡ ಅಡಿಕೆ ಹಾಕಿದ್ದಾರೆ, ಗಾಂಧಾರಿ ಮೆಣಸು ಹಾಕಿದ್ದಾರೆ, ಜೊತೆಗೆ ಪಾನವಾಳ. ಈ ಎಲೆ ಇದೆಲ್ಲ, ಇದು ಆ್ಯಕ್ಚುಲಿ ನಾವು ಬೆಂಕಿ ಕಡ್ಡಿಗೆ ಉಪಯೋಗಿಸ್ತೀವಲ್ಲ, ಮ್ಯಾಚ್ ಸ್ಟಿಕ್ಸ್, ಅದು ಈ ಪಾನವಾಳ ಅಥವಾ ಮಂಗಳೂರು ಕಡೆ ಅದಕ್ಕೆ ಪಿಂಗಾರೆ ಅಂತಾರೆ, ಅದರಲ್ಲಿ ಉಪಯೋಗಿಸೋದು. ಆಮೇಲೆ ಇವರು ದೊಡ್ಡ ಇಷ್ಟಿಷ್ಟು ದೊಡ್ಡ ಹುಳಿ ಬರುತ್ತೆ, ಕೈ ಹುಳಿ ಅಂತೀವಿ, ದಗ್ಗುಳಿ, ಏನೇನೋ ಹೇಳ್ತೀವಿ. ನಮ್ಮ ಕಡೆ ಸುಮಾರು ಹೆಸರುಗಳಿವೆ. ಅವೆಲ್ಲ ಬೆಳೆದಿದ್ದಾರೆ. ಮೂಸಂಬಿ ಬೆಳೆದಿದ್ದಾರೆ, ಸೀಬೆಕಾಯಿಗಳಿದೆ, ನೇರಳೆ ಇದೆ, ಆಮೇಲೆ ಅಡಿಕೆ ಇದೆ. ಇದರಲ್ಲಿ ಇದು ಅವ್ರ ಅಣ್ಣನ ತೋಟ, ಇದು ಇವ್ರ ತೋಟ. ಆದರೆ ನನಗೆ ಮಾತ್ರ ಸೊಳ್ಳೆ ಕಚ್ಚಿ ಇಡ್ತಾ ಉಂಟ. ಇದೆಂತ ನೊರೆ? ಹುಳ ಈ ಥರ ನೊರೆ ಮಾಡ್ತದ? ಅದು ಹುಳ. ಸೋಪು ನೊರೆ ಸೋಪು ಹಂಗೆ ಉಂಟು. ಇದು ಕೆಸಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಅದರ ಗೆಡ್ಡೆಗಳನ್ನೆಲ್ಲ ನಾವು ಸಾಂಬಾರೆಲ್ಲ ಮಾಡ್ತೀವಿ. ತುಂಬ ಉಪಯೋಗಿಸ್ತಾರೆ ಕೇರಳದಲ್ಲಿ, ತಮಿಳ್ನಾಡಲ್ಲಿ, ನಮ್ಮ ಕಡೆ ಎಲ್ಲ ತುಂಬ ಇದೆ. ಕಾಫಿಲಿ 2 ವೆರೈಟಿ ಇದೆ, ಒಂದು ರೋಬಸ್ಟಾ, ಒಂದು ಅರೇಬಿಕಾ, ತುಂಬ ಇದೆ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳ್ತೀನಿ ಮರಗಳ ಬಗ್ಗೆ, ಗ್ರೀನರಿ ಬಗ್ಗೆ, ಹಳ್ಳಿ ಲೈಫ್ ಬಗ್ಗೆ ನಾನು ತುಂಬ ಹೇಳ್ತೀನಿ. ನನಗೆ ಅಂತೂ ತುಂಬ ಸೊಳ್ಳೆ ಕಚ್ಚಿತು ಅಂತ ಸಾವು. ಎಲ್ಲಿ ಅದು? ಹಾಂ, ಇದು ಕೈ ಹುಳಿಯೋ ಮೂಸಂಬಿಯ? ಕೈ ಹುಳಿ. ಇದು ಕೈ ಹುಳಿ, ಸೇಮ್ ಮೂಸಂಬಿ ಥರ ಇರುತ್ತೆ, ಆದರೆ ಮೂಸಂಬಿ ಅಲ್ಲ, ಕೈ ಹುಳಿ.
ಅರೆ ಕೈಗುಳಿ ಅದು ಬ್ಲಡ್ ಸ್ವೀಟ್ ಇರ್ಬೋದು, ಅದಕ್ಕೆ ಎಲ್ಲ ಒಂದು ಕಚ್ತಾರೆ. ಹೌದು, ಈಗ ನಾವು ಹೋಗ್ತಿರೋದು ಎಲ್ಲಿಗೆ? ಮೂಸಂಬಿ ಹತ್ರಕ್ಕ. ಹೋಗೋಣ ಅಲ್ಲಿಗೆ. ಹೀಗೆ ಸೀದಾ ಹೋದ್ರೆ ಕೆಳಗೆ ಹೊಳೆ ಇದೆ, ಕಾವೇರಿ ಹೊಳೆ ಹರಿಯುತ್ತೆ. ಆರಂಗಿ ಆರಂಗಿ ಅಲ್ಲ, ಕಾವೇರಿ ಹೊಳೆ. ಆರಂಗಿ ಡ್ಯಾಮ್, ಕಾವೇರಿ ಹೊಳೆ. ಅದೇ ಕಾವೇರಿದೆ ಬೇರೆ, ಕಾವೇರಿದೆ ಬೇರೆ ಅಲ್ಲ. ಆ ಕಡೆ ಕಾವೇರಿ ತಲಕಾವೇರಿಯಿಂದ ಬರೋದಲ್ಲ, ಇದು ಆರಂಗಿ. ಕಾವೇರಿ ಅಂದ್ರೆ ಅದು ಕಾವೇರಿ ಹೊಳೆನೆ, ಆರಂಗಿ ಬೇರೆ. ಆರಂಗಿ ಬರೀ ಡ್ಯಾಮ್ ಅಷ್ಟೇ. ಮೂಸಂಬಿ ಎಲ್ಲಿರೋದು? ಇಲ್ಲಿ ಅದು ಹೋಗೋಣ ಅಲ್ಲಿಗೆ. ಬನ್ನಿ. ಅಡಿಕೆ ಮರ, ಈ ಅಡಿಕೆದು ಒಂಬಾಳೆ ಇದೆ ಅಲ್ಲ, ಇದನ್ನೇ ನಾವು ಮದುವೆ ಶುಭ ಸಮಾರಂಭಗಳಲ್ಲಿ ನಾವು ಯೂಸ್ ಮಾಡ್ತೀವಲ್ಲ. ಗಿಡಗೆ ನನ್ನ ಬೀಳಿಸ್ತಾ ಇತ್ತು. ಹಣ್ಣಾಗಿದೆ ಒಂದಿಲ್ಲ. ಎಲ್ಲಿದ್ದು? ಒಂದೇ ಮರನಾ? ಇಲ್ಲೇ ಮೇಲುಂಟು. ಇಷ್ಟಿಷ್ಟು ದೊಡ್ಡ ದೊಡ್ಡ ಚಕ್ಕೋತ ಥರ ಕೈಯುಳಿಗಳಿದೆ. ಯಾರಾದರೂ ಇಲ್ಲಿ ಲೋಕಲ್ ಅವರು, ಕುಶಾಲನಗರ ಲೋಕಲ್ ಅವರು ಯಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನೀವು ಮೆಸೇಜ್ ಮಾಡಿ, ಬೇಕಾದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಇಷ್ಟಿಷ್ಟು ದೊಡ್ಡದಿದೆ. ಎಷ್ಟೊಂದು ರಸ ಬರುತ್ತೆ ಅಂದರೆ ಅದರಲ್ಲಿ ಜ್ಯೂಸ್ ಮಾಡಲಿಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಫ್ರೆಶ್ ಜ್ಯೂಸ್ ಸೆಂಟರ್ಗಳಲ್ಲಿ ಯಾರಾದರೂ ಉಪಯೋಗಿಸೋರಿದ್ದರೆ ಕೇಳಿ. ಆಮೇಲೆ ಮೂಸಂಬಿನೂ ಸಿಗುತ್ತೆ, ಕೈಯುಳಿ ಸಿಗುತ್ತೆ, ದಗ್ಗುಳಿ ಅಂತೀವಿ ಅದು ಸಿಗುತ್ತೆ. ಇನ್ನೊಂದು ಯಾವುದು ಅಷ್ಟೇ, ಸೊಳ್ಳೆ. ಅದೇ ಬ್ಲಡ್ ಸ್ವೀಟ್ ಉಂಟು ಮಗ ನಮ್ಮದೆಲ್ಲ, ಅದಕ್ಕೇನೆ ಸೊಳ್ಳೆ ಬಂದು ಕಚ್ಚೋದು. ಕ್ಯಾಶನಟ್ ಗೊತ್ತಲ್ಲ ಎಲ್ರಿಗೂ? ಕ್ಯಾಶನಟ್ ಮಾತ್ರ ನೋಡಿದ್ದೀರ? ಕ್ಯಾಶನಟ್ ಮರ ಇದು, ಸಾರಿ ಇದು ಕಾಫಿ ಗಿಡ ಆಯಿತಾ. ಇದು ಕ್ಯಾಶನಟ್ ಮರ. ಇದರಲ್ಲಿ ಹಣ್ಣಾಗಿದೆ, ಆದರೆ ಕೊಯ್ಯೋಕ್ಕೆ ಇರುವೆ ಇದೆ. ಇದು ಹಣ್ಣು ಮಾತ್ರ ಹಣ್ಣಾಗಿದೆ, ಕಾಯಿ ಕೆಳಗಡೆ ಎಲ್ಲ ಬಿದ್ದಿದೆ ತುಂಬ. ಇದರಲ್ಲಿ ಇರುವೆ ಇರುತ್ತೆ, ನಾವು ಕೆಂಜಿಗ ಅಂತ ಹೇಳ್ತೀವಿ. ಕೆಂಪು ಇರುವೆ ಇರುತ್ತೆ, ಕಚ್ಚೀರು ಅಂತ ಊರಿಗೆ ಗೊತ್ತದು. ಹುಳ ತಲೆ ಮೇಲೆ ಗೊತ್ತು ಅದಾ, ಹುಳ ತಿಂದು ಈ ಥರ ಆಗಿದೆ. ಇದು ಹೆಂಗೆ ತಿನ್ನೋದು? ಬೇಡ, ಮೇಲುಂಟು, ಮೇಲೊಂದಿದೆ. ಕುಯ್ಗೆತ ಕ್ಯಾಶೋ ನಟ್. ಇದು ಫ್ರೂಟ್, ಇದು ಕ್ಯಾಶೋ ಫ್ರೂಟ್, ಇದು ಕ್ಯಾಶೋ ನಟ್. ಇರುವೆ ಅದು ತುಂಬ ಹಣ್ಣಾಗಿರೋದಲ್ಲ ತೋರ್ಸು. ಇದು ಹಣ್ಣಾಗಿ ಹೋಗಿದೆ. ಇದು ನಮಗೆ ಅವಶ್ಯಕತೆ ಇಲ್ಲ, ಇದು ಮಾತ್ರ. ಯಾಕಂದರೆ ಈಗ ಪಾಕಿಸ್ತಾನದಿಂದ ನಮಗೆ ಡ್ರೈ ಫ್ರೂಟ್ಸ್ ಬರೋದಿಲ್ಲಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ರೇಟ್ ಜಾಸ್ತಿ. ನಾವು ಇದೆಲ್ಲ ಕೂಡಿಸಿಡುವ. ಇಲ್ಲೇ ಇದ್ದಿದ್ದಲ್ವ ಮರ ಅಲ್ಲಿ? ಹಾಂ, ನೇರಳೆ ಮರ ಇಲ್ಲಿತ್ತು, ಕಡ್ದೇ ಹಾಕ್ಬಿಟ್ಟಿದ್ದಾರೆ. ಅದು ಪುನಃ ಚಿಗುರ್ತಾ ಇದೆ. ಇಲ್ಲೆಲ್ಲ ಮೊದಲೇನು ಬೆಳೆದಿರಲಿಲ್ಲ, ಈ ಸಲ ಶುಂಠಿ ಹಾಕಿದ್ದಾರೆ. ಹಾಂ, ಈಗ ಅಲ್ಲಿ ಹೋಗೋಣ. ಅಲ್ಲಾದರೂ ಅಲ್ಲೇ ಹೊಳೆ. ಎಷ್ಟು ದೊಡ್ಡ ಗಂಧದ ಮರನ ಬಂದು ಕಳ್ಳರು ಕಡ್ಕೊಂಡೋಗಿದ್ದಾರೆ ಅಂದರೆ, ನಮ್ಮಲ್ಲಿ ಗಂಧದ ಮರಕ್ಕೆ ಸೇಫ್ಟಿ ಇಲ್ಲ. ಸ್ಯಾಂಡಲ್, ನಾವೇನು ಸ್ಯಾಂಡಲ್ ಅಂತೀವಿ, ಅದಕ್ಕೆ ನಮ್ಮ ಕಡೆ ಎಲ್ಲ ಸೇಫ್ಟಿ ಇಲ್ಲ. 1-2 ಮರಗಳಿರುತ್ತೆ, ಅದನ್ನೇ ಬೆಳೆಯೋರು ಇದ್ದಾರೆ. ಅದೇ ಬರೀ ಗಂಧನೇ ಬೆಳೆಯೋರು ಸಪ್ರೇಟ್ ಇದ್ದಾರೆ. ಅದೇ ಕಣೋ ಬುಡ ಬಿಟ್ಟಿರ್ತಾರ, ಅದರಲ್ಲಿ ತಿರುಳಿರುತ್ತಲ್ಲ, ಅದನ್ನ ಎತ್ಕೊಂಡು ಹೋಗಿರ್ತಾರೆ. ಆ್ಯಕ್ಚುಲಿ ಕತ್ತರಿಸಿ ಅದರೊಳಗಿರೋ ತಿರುಳಿಗೋಸ್ಕರ ಒಂದು ಆ ಸೈಜ್ ಬಂದಿರುತ್ತೆ. ಅಂಥ ಮರಗಳನ್ನು ಉಳಿಸೋದೇ ಇಲ್ಲ. ಅಲ್ಲಿ ಎಷ್ಟು ದೊಡ್ಡ ತಿರುಳಿರೋ ಅಂಥ ಮರ, ಅದರಲ್ಲಿ ಈಗ ಸ್ವಲ್ಪನಾದ್ರೂ ತಿರುಳು ಸಿಗುತ್ತೆ ತೆಗೆದ್ರೆ, ಬಟ್ ಅದು ಅಫೆನ್ಸ್, ಹಾಗೆಲ್ಲ ಮಾಡಬಾರ್ದು. ನಮ್ಮವ್ರು ಇದನ್ನೆಲ್ಲ ಹಿಡಿಯೋದಿಲ್ಲ, ಬೇರೆದೆಲ್ಲ ಸಾವಿರ ಮಾತಾಡ್ತಾರೆ. ಬನ್ನಿ ನಾವು ಒಳ್ಳೆ ಹತ್ರ ಹೋಗೋಣ. 1-2 ಹಾಂ, ಇದು ಕಾಡು ಮಾವು. ಅಯ್ಯೋ, ಸೊಳ್ಳೆ ಸುಮಾರು ಕಚ್ಚುತ್ತಾ ಉಂಟಾ? ಸೊಳ್ಳೆಗೆ ಬ್ಲಡ್ ಬಂದಿದಲ್ಲ ಅದು. ನೀನು ಕುಡ್ದಿದ್ದು, ನಿನ್ನ ಬಾಡಿಲಿ ಇರೋ ಬ್ಲಡ್ನ ಅದು ಕುಡ್ದು ನೀನು ಹೊಡೆದಾಗ ಅದು ಸತ್ತೋಗಿರ್ತದೆ ಅಷ್ಟೇ. ಹಸುನ ಆನೆ ಅನ್ಕೊಂಡು ಒಂದೇ ಸಲ ಹಾರ್ಟ್ ಬಿಟ್ಟು ನಿಂತೋಗ್ಬಿಡ್ತು ನನಗೆ. ಹಾಂ, ಗುಣ ಇಲ್ವಾ? ಅವನ್ನ ಎತ್ಕೊಂಡು ಓಡೋದು ಬೇಡವಾ? ಆನೆ ನಿಧಾನಕ್ಕೆ ಬರ್ತದಂತೆ, ಯಾರು ಹೇಳಿದ್ರು? ಒಳ್ಳೆ ಹತ್ರ ಇಷ್ಟು ದೊಡ್ಡದು ಬೀಟೆ ಮರ ಅದು. ಇಲ್ಲಿ ಇವ್ರದ್ದು ಪಂಪ್ ಹೌಸ್ ಇದೆ.
ಪಂಪ್ ಹೌಸ್ ಇಲ್ಲ, ಪಂಪ್ ಇದೆ, ಹೌಸ್ ಇಲ್ಲ.